ಎಲೆಕ್ಷನ್ ತನಕ ಇದು ಇರ್ಲಿ ಅಂತ ರಾಜಕಾರಣ ಮಾಡೋದಕ್ಕೆ ಇಶ್ಯೂ ಬೇಕು. ಯಾವುದು ಈಗ ರಾಮ ಮಂದಿರ ಮುಗಿದೋಯ್ತದು, ಇನ್ನು ಹೊಸ ಹೊಸ ವಿಚಾರಗಳನ್ನು ತಗೊಳ್ಬೇಕು. ಈಗ ಕುಮಾರಸ್ವಾಮಿ ಅವರು JDS ಮತ್ತು BJP ಎರಡು ಅಲಿಯನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ವಿಚಾರನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ರು ಅವರು. ಇವತ್ತು BJP ಜೊತೆ ಅಲಿಯನ್ಸ್ ಆಗಿರೋದ್ರಿಂದ BJP ಯಾವ ರೀತಿ ಅದರ ಏನು ಅಲ್ಲಿ ನಡೆದಿರ್ತಕ್ಕಂಥ ಘಟನೆನ ಇಟ್ಕೊಂಡು ಅಲ್ಲಿ ದ್ವೇಷದ ಬೆಂಕಿಯನ್ನು ಹಚ್ಚಿ ಯಾವ ರೀತಿ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಅಲಿಯನ್ಸ್ ಒಂದೇ ಸೀಟ್ ಅಲ್ವಾ, ಅಲಿಯನ್ಸ್ ಮಾಡ್ಕೊಂಡು ಅದಕ್ಕೆ ಇಬ್ರು ಕಳ್ಳ ಪೊಲೀಸ್ ಆಟ ಮಾಡ್ಕೊಂಡು ಅಲ್ಲಿ ಜನರಿಗೆ ಮೋಸ ಮಾಡಿ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಾ ಅಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಪಕ್ಷಗಳ ಮಧ್ಯೆ ದ್ವೇಷವನ್ನು ತಂದಿತ್ತು. ಅಲ್ಲಿ ಗೆಲ್ಲುವಂತ ಇಲ್ಲಿ ಮೇಡಮ್ ಇವ್ರಿಗೆ ಜನರ ಮೇಲೆ ಅಭಿಮಾನ ಇದ್ದಿದ್ರೆ ಮಂಡ್ಯ ಜಿಲ್ಲೆ ಜನರ ಮೇಲೆ ಅಭಿಮಾನ ಇದ್ದಿದ್ರೆ ಅಲ್ಲಿನ ರಾಜಕೀಯ ಪಕ್ಷಗಳು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಲ್ಲೊಂದು ಸಂಧಾನ ಮಾಡ್ಬೇಕಾಗಿತ್ತು, ದ್ವೇಷವನ್ನ. ಆಯ್ತು ಸರ್, ಕಡೆದಾಗಿ ಒಂದೊಂದೇ ನಿಮಿಷ ಇದು ದಯವಿಟ್ಟು ಒಬ್ರು ಮಾತನಾಡೋ ತನಕ ಇನ್ನು ಉಳಿದ ಮೂವರಲ್ಲೂ ಕೂಡ ಸಹನೆ ಇರ್ಲಿ. ಲಕ್ಷ್ಮಿ ಅವರೇ, ರಾಜಕೀಯ ಎಷ್ಟರ ಮಟ್ಟಿಗೆ ಇದೇ ಕೆರಗೋಡಿನ ಈ ಇನ್ಸಿಡೆಂಟ್ ಅಲ್ಲಿ ಮುಂದೆ ಎಷ್ಟು ರಾಜಕೀಯ ಕಾಣ್ಲಿಕ್ಕೆ ಸಿಗುತ್ತೆ ಇನ್ನು ಅಂತ ಹೇಳಿ ನೋಡಿ. ನಾವು ಕೆರಗೋಡಿನ ಒಂದು ಸ್ಥಿತಿ ಏನಾಗಿತ್ತು, ಒಂದು ಪರಿಸ್ಥಿತಿ ಏನಾಗಿತ್ತು, ಅದು ಸಂಪೂರ್ಣವಾಗಿ ಅದು ಧರ್ಮಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಯಾವುದೇ ತರ ರಾಜಕೀಯ ಲೇಪನವನ್ನು ನಾವು ಹಚ್ಚಿಲ್ಲ, ಕಾಂಗ್ರೆಸ್ ಪಕ್ಷದವರು ಹಚ್ಚಿದ್ರು. ಯಾಕೆಂದ್ರೆ ಅಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬೇಕು ಅನ್ನುವಂತಹ ದುರುದ್ದೇಶದಿಂದ ಆ ಒಂದು ಅಲ್ಟೀರಿಯರ್ ಮೋಟಿವ್ ಇಟ್ಕೊಂಡೇನೆ ಮಾಡಿದ್ದು. ನಾವು ಅಲ್ಲಿ ಹೋಗಿದ್ದು ಹಿಂದೂಗಳಾಗಿ ಮತ್ತೆ ಆ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಬಂದಾಗ ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿದ್ದು. ಮತ್ತೆ ಈ ನಿಜ ಹೇಳ್ಬೇಕಂದ್ರೆ ನಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಕೂಡ ಅದೇ, ಸನಾತನ ಧರ್ಮದ ಸಂರಕ್ಷಣೆ, ಉಳಿವು ಹಾಗೂ ಅದರನ್ನ ಪ್ರವರ್ಧಮಾನಕ್ಕೆ ತರೋದು ಅಂತ, ರಾಷ್ಟ್ರ ಮೊದಲು ಅನ್ನೋ ಭಾವನೆ ಅಂತ ಬಂದಾಗ ಈ ಎರಡೂ ಅಂಶಗಳು ಅಲ್ಲಿ ಪೂರಕವಾಗಿದ್ರಿಂದ ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ಖಂಡಿತ ಇಲ್ಲ. ಕೊನೆಗೂ ಹಾಗಾದ್ರೆ ಕೇಸರಿ ಬಾವುಟನ್ ಹಾರಿಸ್ತೀರಾ? ಕೇಸರಿ ನೋಡಿ, ಕೇಸರಿ ಬಾವುಟ ಹಾರಿಸ್ತೀವಿ ಅಂತ ಅಲ್ಲಿ ಅಥವಾ ಹಸಿರು ಬಾವುಟ ಹಾರಿಸ್ತೀವಿ ಅಂತ ಅಲ್ಲಿ ನೀಲಿ ಬಾವುಟ ಹಾರಿಸ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿ ಶ್ರೀರಾಮ ಭಜನಾ ಮಂಡಳಿಯ ಕಾರ್ಯಕರ್ತರಿಗೆ ಮತ್ತು ಅಲ್ಲಿಯ ನಮ್ಮ JDS ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನೋವಾದ ಸಂದರ್ಭದಲ್ಲಿ ಅವರ ಪರವಾಗಿ ಕುಮಾರಸ್ವಾಮಿ ಅವರು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅದರ ಹೊರತಾಗಿ ಯಾವುದೇ ರಾಜಕೀಯ ಇಲ್ಲ, ಇದಕ್ಕೂ ರಾಜಕೀಯಕ್ಕೂ ನಮಗೂ ಸಂಬಂಧನೇ ಇಲ್ಲ ಆಕ್ಚುಲಿ. ಆದರೆ ಒಬ್ಬ ಕಾರ್ಯಕರ್ತರಿಗೆ ಲಾಠಿ ಚಾರ್ಜ್ ಆದಾಗ ಅವರ ಪರವಾಗಿ ನಿಲ್ಲಬೇಕಾದದ್ದು ಒಬ್ಬ ನಾಯಕನ ಕೆಲಸ. ಹಾಗಾಗಿ ಅವರ ಪರವಾಗಿ ನಾವು ಇದೀವಿ, ಕಾರ್ಯಕರ್ತರ ಪರವಾಗಿ ಹೋರಾಟವನ್ನು ಮಾಡ್ತೀವಿ. ಹರಿರಾಮ್ ಅವರೇ, ನಮ್ಮ ಕರ್ನಾಟಕ ಮಣ್ಣಿನ ಪ್ರತಿಯೊಬ್ಬ ಪ್ರಜೆ ಕೂಡ ಪ್ರಜ್ಞಾವಂತರ, ಇನ್ಕ್ಲೂಡಿಂಗ್ ಕೆರಗೋಡು. ಇಷ್ಟೆಲ್ಲ ಆಗೋಯ್ತು, ಇನ್ನು ಮುಂದೆ ಬಂದ್ಗಳಿಗೂ ಕೂಡ ಕರೆ ನೀಡಿದ್ದಾರೆ. ಹಾಗಾಗಿ ಕೆರಗೋಡಿನ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಸಿ ಮಂಡ್ಯದ ಜನರು ಭಾಳ ಪ್ರಜ್ಞಾವಂತ ಜನರು, ಅವ್ರಿಗೇನು ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಅಂದರೆ ಅಲ್ಲೇನಾಗಿದೆ, ಜನರು ಭಾಳ ಮುಗ್ಧ ಜನರು. ಮತ್ತು ಅವಾಗ ನಾಗರಾಜರು ಹೇಳಿದ್ರಲ್ಲ, ಶಿವಪುರ ಅನ್ನುವಂಥ ಜಾಗದಲ್ಲಿ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತಹ ಒಂದು ಜನರಿರ್ತಕ್ಕಂಥ ಪ್ರದೇಶ ಅದು. ಅಂತಹ ಪ್ರದೇಶದ ಜನರೊಳಗೆ ಇವರು ಜಾತಿ ಧರ್ಮದ ವಿಷಬೀಜವನ್ನು ಬಿತ್ತು ರಾಷ್ಟ್ರೀಯ ಭಾವನೆ ಅಥವಾ ದೇಶಭಕ್ತಿ ಇದೆಯಲ್ಲ ಅದನ್ನು ಕಳಚುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇವ್ರು ನಿಜವಾಗ್ಲೂ ಕೂಡ ಹಿಂದೂಗಳ ಬಗ್ಗೆ ಇವ್ರಿಗೆ ಆಸಕ್ತಿ ಇದ್ದಾರೆ BJP ಅವ್ರಿಗೆ. ನಾನು ಹೇಳಿದೆ, ಇವತ್ತು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹಿಂದೂಗಳು ಬಡತನದಲ್ಲಿ ಸಾಯ್ತಾ ಇದ್ದಾರೆ, ಅತಿ ಹೆಚ್ಚು ಹಿಂದೂಗಳು ನಿರುದ್ಯೋಗದಲ್ಲಿ ಸಾಯ್ತಾ ಇದ್ದಾರೆ, ಅತಿ ಹೆಚ್ಚು ಹಿಂದೂಗಳು ಇರ್ಲಿಕ್ಕೆ ಮನೆ ಇಲ್ಲದೆ ಸಾಯ್ತಾ ಇದ್ದಾರೆ, ಅತಿ ಹೆಚ್ಚು ಹಿಂದೂಗಳು ಯಾವುದೇ ಮೂಲಭೂತ ಸೌಕರ್ಯಗಳಿಂದ ಸಾಯ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಹಿಂದೂ ಪರ ಆಗಿದ್ರೆ ಆ ಹಿಂದೂಗಳಿಗೆ ಅದನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಯಾವಾಗ ಹಿಂದೂ ಆಗ್ತಾರೆ ಅಂದ್ರೆ ದೇವಸ್ಥಾನ, ಕೇಸರಿ ಬಾವುಟ ಇದು ಬಂದಾಗ ಮಾತ್ರ ಹಿಂದೂಗಳಾಗ್ಬಿಡ್ತಾರೆ ಇವರು. ಇನ್ನು ಅವ್ರ ಹೊಟ್ಟೆಪಾಡು, ಅವ್ರ ಉದ್ಯೋಗ, ಅವ್ರ ಬದುಕು ಬಂದಾಗ ಅವ್ರ ಹಿಂದೂಗಳಲ್ಲ, ಅವ್ರ ಹಿಂದೂಗಳಲ್ಲ. ಅದಕ್ಕೆ ಹೇಳಿದ್ ನಾನು ಅವಾಗ್ಲೇ, ಇವರು ಧರ್ಮನಿಷ್ಠರೂ ಅಲ್ಲ, ದೇಶನಿಷ್ಠರೂ ಅಲ್ಲ, ಇವರ ನಿಷ್ಠೆ ಬೇರೆ ಕೇವಲ ಅಧಿಕಾರ. ನಾಗರಾಜ್ ಅವರೇ, ಇನ್ ಕೇಸ್ ಕೆರಗೋಡಿನ ಗ್ರಾಮಸ್ಥರೇ ಮುಂದೆ ಬಂದು ಇಲ್ಲ ನಮಗಲ್ಲಿ ಭಾಗವತ್ ಧ್ವಜವೇ ಬೇಕು ಅಂತ ಆಗ್ರಹಿಸಿದ್ರೆ? ಮೇಡಮ್, ನಾನು ಮಂಡ್ಯದ ಜಿಲ್ಲೆ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಮಾಧ್ಯಮದ ಮುಖಾಂತರವಾಗಿ, ಮಂಡ್ಯ ಅಂತಂದರೆ ಸಕ್ಕರೆಯ ನಾಡು. ಮಂಡ್ಯ ಅಂತಂದರೆ ಅದು ಹೆಚ್ಚು ರೈತರು, ಇಡೀ ಕರ್ನಾಟಕ ಜನರಿಗೆ ಅನ್ನ ಬೆಳೆದು ಕೊಡುವಂಥ ರೈತರಿರುವಂಥ ಜಾಗ. ಅಲ್ಲಿ ಜಾತಿ ಮತ ಭೇದ ಭಾವಗಳನ್ನು ಮರೆತು ಅಲ್ಲೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದ್ರ ರೀತಿಯಾಗಿ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಆ ನಿಟ್ಟಿನಲ್ಲಿ ಆ ಜನ ಆಲೋಚನೆ ಮಾಡಬೇಕು. ಅಲ್ಲಿನ ಜನ ಈ ರಾಜಕೀಯ ಪಕ್ಷಗಳು ಅಲ್ಲಿ ಈ ಒಂದು ಇಶ್ಯೂನ ಇಟ್ಕೊಂಡು ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಬಂದಿರೋಂಥವ್ರಿಗೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುವಂಥ ಕೆಲಸವನ್ನು ಆ ಜಿಲ್ಲೆಯ ರೈತರು ಎಲ್ಲ ಜನರು ಕೂಡ ಮಾಡಬೇಕಂತೇಳಿ ನಾನು ಮಂಡ್ಯ ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡ್ತೀನಿ. ರೈಟ್, ಧನ್ಯವಾದ. 4 ಜನಕ್ಕೂ ಕೂಡ ಸಮಯದಷ್ಟೇ ಚರ್ಚೆಯಲ್ಲಿ ಭಾಗಿಯಾಗಿದ್ದೆ, ಮತ್ತೊಮ್ಮೆ ಧನ್ಯವಾದ.
ರಾಜಕೀಯ ಧರ್ಮ ಎರಡು ಪ್ರತ್ಯೇಕವಾಗಿದ್ದಷ್ಟು ಜನರ ಹಿತಾಸಕ್ತಿ ಮುನ್ನೆಲೆಗೆ ಬರುತ್ತೆ. ಆದರೆ ಯಾವಾಗ ರಾಜಕಾರಣ ಧರ್ಮ ಎರಡೂ ಕೂಡ ಮಿಶ್ರಣ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ, ಬಹುಶಃ ಕೆರಗೋಡಿನಂಥ ಪ್ರಕರಣಗಳು ಹೀಗೆ ಆಗದೆ ಇರಲಿ, ಮರುಕಳಿಸದೇ ಇರಲಿ. ಫೆಬ್ರವರಿ 9ಕ್ಕೂ 7ಕ್ಕೂ ಬಂದ್ ಮಾಡೋದಕ್ಕಿಂತ ಹೆಚ್ಚಾಗಿ ಕೆರಗೋಡಿನ ಗ್ರಾಮಸ್ಥರ ಬಗ್ಗೆ, ಆ ಗ್ರಾಮದ ಸಮಸ್ಯೆ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹಿತಾಸಕ್ತಿಯನ್ನ ಮೊದಲು ಪ್ರದರ್ಶನ ಮಾಡೋ ರೀತಿಯಲ್ಲಿ ಆಗಲಿ ಅನ್ನೋ ಆಶಯದೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.